ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 41. ಲೇಖಕರು ಕೈಸರ್ ಜಹಾ. ಜಯದೇವರವರು ಆರ್ಯನ್ನೊಂದಿಗೆ ನಿನಗಂತೂ ಯಾವುದೇ ಜವಾಬ್ದಾರಿ ಇಲ್ಲ ಕಣೋ. ಮೊದಲು ನೋಡಿದರೆ ಅಷ್ಟು ದುಡ್ಡನ್ನು ಕಳೆದುಕೊಂಡೆ, ಇವಾಗ ನೋಡಿದರೆ ಜೀವನಕ್ಕೆ ಆಧಾರವಾಗಿದ್ದ ಅಂಗಡಿಯೇ ಹೋಯಿತು ಎಂದು ಹೇಳಿ ಕಣ್ಣೀರು ಸುರಿಸುವರು. ಜನಾರ್ದನ್ ರವರು ದುಡ್ಡು ಕಳೆದುಕೊಂಡೆ ಅಂದರೆ ಯಾವ ದುಡ್ಡು ಜಯದೇವ ಎಂದು ಕೇಳಿದಾಗ, ಈಗ ಹೇಳದೆ ವಿಧಿಯಿಲ್ಲ ಎಂದು ತಿಳಿದವರು ಎಲ್ಲವನ್ನೂ ತನ್ನ ಅಣ್ಣನಿಗೆ ಹೇಳಿದಾಗ ಆರ್ಯನ್ಗೆ ಒಂದು ರೀತಿಯ ಬೇಜಾರು, ಸಂಕಟ, ಮುಜುಗರವಾಗುವುದು. ಆದರೂ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಯಲ್ಲೂ ತನ್ನದೇ ತಪ್ಪು ಎಂದು ತಿಳಿದವನು ಮೌನವಾಗಿ ಮನಸ್ಸಿನಲ್ಲಿಯೇ ರೋಧಿಸುತ್ತಾ ಕುಳಿತಿರುವನು. ಕಾವ್ಯ ಅವನ ಸಂಕಟ ಅರಿತವಳು ಒಂದೆರಡು ಬಾರಿ ಅವನನ್ನು ನೋಡುವಳು. ಆದರೆ ಆರ್ಯನ್ ಅವನದೇ ಆದ ಯೋಚನೆಯಲ್ಲಿ ಮುಳುಗಿರುವನು. ಜನಾರ್ದನ್ ರವರು ಆಗಿದ್ದು ಆಗಿ ಹೋಯಿತು ಜಯ, ಈಗ ಏನೇ ಮಾಡದಿದ್ದರೂ ದೊಡ್ಡವರು ಅಂತ ನಾವು ಇದ್ದೀವಿ. ಹೇಳಿ ಮಾಡೋದನ್ನು ಕಲಿ, ಅದು ಬಿಟ್ಟು ಸುಮ್ಮನೆ ಹೀಗೆ ಅಳುತ್ತಾ ಕೂರುವುದಾ? ಅಲ್ಲ, ಈಗ ಕಾವ್ಯ ಮನೆಯಲ್ಲಿ ಏನು ಹೇಳ್ತೀರಾ ಎಂದು ಕೇಳಿದಾಗ ಕಾವ್ಯ, ಅಂಕಲ್, ಅದು ಅಪ್ಪ ನನಗೆ ಕೊಟ್ಟಿದ್ದು ದುಡ್ಡು, ಅವರೇನು ಹೇಳಲ್ಲ ಅಂಕಲ್ ಎಂದು ಹೇಳಿದಾಗ, ಏನೋ ನನಗಂತೂ ಒಂದೂ ಅರ್ಥ ಆಗುತ್ತಿಲ್ಲ ಜಯ. ಈಗ ಜಾಸ್ತಿ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ. ಮುಂದೆ ಏನು ಮಾಡುವುದು ಅಂತ ಯೋಚಿಸೋಣ. ಯಾಕೆ ತುಂಬ ಯೋಚನೆ ಮಾಡುತ್ತೀಯಾ? ನಾನು ಇದ್ದೀನಿ ತಾನೆ ಎಂದು ಸಾಂತ್ವನ ಹೇಳುವರು. ಅಶ್ವಿನಿ ಮತ್ತು ಕಾವ್ಯ ಎಲ್ಲರಿಗೂ ಕಾಫಿ ತಂದು ಕೊಡುವರು. ಕಾವ್ಯ ಮತ್ತು ಅಶ್ವಿನಿ ತಿಂಡಿ ಮಾಡುತ್ತೇವೆ, ತಿಂದು ಹೋಗಿ ಎಂದು ಎಷ್ಟೇ ಹೇಳಿದರೂ ಜನಾರ್ದನ್ ರವರು ಇಲ್ಲಮ್ಮ ಮತ್ತೆ ಬರುತ್ತೇವೆ ಎಂದು ಹೇಳಿ ಎಲ್ಲರೂ ವಾಪಸ್ ತಮ್ಮ ಮನೆಗೆ ಮರಳುವರು. ಕಾವ್ಯ ಇವತ್ತು ಸಹ ಆಫೀಸಿಗೆ ರಜೆ ಹಾಕಿದವಳು ತಿಂಡಿಗೆ ಉಪ್ಪಿಟ್ಟು ಮಾಡುವಳು. ಎಲ್ಲರೂ ಮುಂದೆ ಹೇಗೆ ಎಂದು ತಲೆ ಮೇಲೆ ಕೈ ಹೊತ್ತು ಯೋಚನೆಯಲ್ಲಿ ಕುಳಿತಿರುವರು. ಕಾವ್ಯ ತಿಂಡಿ ಮಾಡುತ್ತಲೇ ಯೋಚಿಸುವಳು. ತಿಂಡಿ ತಯಾರಿಸಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಹಾಲಿನಲ್ಲಿ ಕುಳಿತಿದ್ದ ಅವರ ಬಳಿ ಬಂದವಳು, ಅತ್ತೆ ಮಾವ, ಜಾಸ್ತಿ ಯೋಚನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಏನೋ ನಮ್ಮ ಹಣೆ ಬರಹದಲ್ಲಿ ಹೀಗೆ ಆಗಬೇಕು ಅಂತ ಬರೆದಿತ್ತು ಅನಿಸುತ್ತೆ, ಅದಕ್ಕೆ ಆಗಿ ಹೋಯಿತು. ಜೀವಹಾನಿ ಆಗಿಲ್ಲವಲ್ಲ ಅಂತ ಖುಷಿ ಪಡಬೇಕು ಎಂದಾಗ ಜಯದೇವರು ಅವರು ಏನಮ್ಮ ಹೇಳಿದ್ದೀಯಾ? ಹೌದು ಮಾವ, ಒಂದು ನೀವಾಗಲಿ ಇಲ್ಲ ಆರ್ಯನ್ ಆಗಲಿ ಅಲ್ಲಿ ಇರಲಿಲ್ಲ. ಇನ್ನೊಂದು ವಿಷಯ, ಪಕ್ಕದ ಅಂಗಡಿಯವರಿಗೆ ಯಾರಿಗೂ ತೊಂದರೆ ಆಗಲಿಲ್ಲ ಮಾವ. ಬೆಂಕಿ ಅವರ ಅಂಗಡಿಗಳಿಗೆ ಹಬ್ಬುತ್ತಿದ್ದರೆ ಏನಾಗುತ್ತಿತ್ತು ಒಮ್ಮೆ ಯೋಚನೆ ಮಾಡಿ. ಆಗ ನಮ್ಮ ನಷ್ಟವೂ ಅಲ್ಲದೆ ಅವರ ನಷ್ಟವನ್ನು ನಾವೇ ಭರಿಸಬೇಕಾಗಿತ್ತು ಎಂದು ಹೇಳಿ ಅವರ ಮುಖವನ್ನು ನೋಡುವಳು. ಜಯದೇವರವರು ಹೌದಮ್ಮ, ನೀನು ಹೇಳುತ್ತಾ ಇರುವುದು ಸರಿನೇ ಎಂದಾಗ, ಅದಕ್ಕೆ ಮಾವ, ಈಗ ಆಗಿದ್ದು ಆಗಿ ಹೋಯಿತು, ಮುಂದೆ ಏನು ಮಾಡುವುದು ಅಂತ ಯೋಚನೆ ಮಾಡೋಣ. ನಾನಿದ್ದೀನಿ ಅಂತ ದೊಡ್ಡ ಮಾವ ಹೇಳ್ತಿದ್ದಾರಲ್ಲ, ಮತ್ತ್ಯಾಕೆ ಇಷ್ಟೊಂದು ಬೇಸರ ಮಾಡಿಕೊಳ್ಳುತ್ತೀರಾ ಎಂದು ಹೇಳಿದಾಗ ಜಾನಕಿಯವರು, ಕಾವ್ಯ, ಅವರೇನೋ ಹೇಳಿದರಮ್ಮ, ಆದರೆ ಈಗ ನಮಗೆ ನಷ್ಟ ಆಗಿರುವುದು ಲಕ್ಷದಲ್ಲಿ. ಅಷ್ಟೊಂದು ಸಹಾಯ ಹೇಗೆ ಮಾಡ್ತಾರೆ ಹೇಳು? ಇವನದು ಬಿಸ್ನೆಸ್ ಇದೆ ಅಂತ ನಾನು ತಿಳಿದಿದ್ದೆ, ಆದರೆ ಅದೂ ಇಲ್ಲ ಅಂತ ಇವತ್ತು ಗೊತ್ತಾಯಿತು ಎಂದು ಮುಖ ಸಿಂಡರಿಸಿ ಹೇಳಿದಾಗ, ಹೋಗಲಿ ಬಿಡಿ ಅತ್ತೆ, ಈ ಕಷ್ಟಗಳು ಒಂದೇ ಸಲ ಬರಬೇಕು ಅಂತ ಇತ್ತು ಅನಿಸುತ್ತೆ, ಬಂದಿದೆ, ಅದರಲ್ಲಿ ಅವರದ್ದೇನೂ ತಪ್ಪಿಲ್ಲ ಎಂದಾಗ, ಹೌದು ಕಣಮ್ಮ, ನೀನು ಅವನ ಪರ ವಹಿಸಿಕೊಳ್ಳಬೇಕು ಎಂದು ಜನಾರ್ದನ್ ರವರು ಹೇಳಿದಾಗ ಆರ್ಯನ್ಗೆ ತುಂಬ ಬೇಜಾರಾಗುವುದು. ಅಲ್ಲಿಂದ ಎದ್ದವನು ಸೀದಾ ತನ್ನ ರೂಮಿಗೆ ಹೋಗುವನು. ಅವನು ಹೋದ ನಂತರ ಕಾವ್ಯ, ಅತ್ತೆ ಮಾವನೊಂದಿಗೆ ನಿಮಗೆ ಎಷ್ಟು ಬೇಜಾರಿದೆಯೋ ಅವರಿಗೆ ಅದಕ್ಕಿಂತ ಹೆಚ್ಚಿನ ಬೇಸರ ಇದೆ ಮಾವ. ಅವರು ಅದನ್ನು ಹೇಳಿಕೊಳ್ಳಲ್ಲ ಅಷ್ಟೇ. ನೋಡಿ, ಈಗ ನೀವು ತಿಂಡಿ ಮಾಡಿ, ಅಶ್ವಿನಿ ತಿಂಡಿ ಕೊಡು, ನಾನು ಬರ್ತೀನಿ ಎಂದು ಹೇಳಿದವಳು ಅಲ್ಲಿಂದ ತನ್ನ ರೂಮಿಗೆ ಹೋಗುವಳು.
ಆರ್ಯನ್ ಸೋಫಾ ಮೇಲೆ ಮುಖ ಮುಚ್ಚಿ ಮೌನವಾಗಿ ರೋಧಿಸುವನು. ಅವನ ಪಕ್ಕ ಬಂದು ಕುಳಿತವಳು ಆರ್ಯನ್ ಎಂದಾಗ ಕೈ ತೆಗೆದವನು ತನ್ನ ಮುಖವನ್ನು ಒರೆಸಿಕೊಂಡು ಏನು ಎಂದಾಗ, ನೋಡಿ, ಆಗಿದ್ರಲ್ಲಿ ನಿಮ್ಮದೇನು ತಪ್ಪು ಅಂತ ನೀವು ತಿಳಿಯಬೇಡಿ. ಏನೋ ಅತ್ತೆ ಮಾವನವರಿಗೆ ತುಂಬ ಬೇಜಾರಾಗಿದೆ, ಅದಕ್ಕೆ ಅವರು ಏನೇ ಹೇಳಿದರೂ ಬೇಜಾರು ಮಾಡಿಕೊಳ್ಳಬೇಡಿ ಎನ್ನುವಳು. ಅವರು ಹೇಳಿದ್ರು ಅಂತ ನನಗೆ ಬೇಜಾರಿಲ್ಲ ಕಾವ್ಯ. ಒಬ್ಬ ಮಗನಾಗಿ ನಾನು ನನ್ನ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸೋಕೆ ಆಗುತ್ತಾ ಇಲ್ಲವಲ್ಲ ಅಂತ ಬೇಜಾರು. ನೋಡಿ ಆರ್ಯನ್, ಎಲ್ಲರೂ ಜೀವನದಲ್ಲಿ ಸುಖವನ್ನೇ ನೋಡೋದಕ್ಕೆ ಆಗಲ್ಲ. ಕಷ್ಟ ಸುಖ ಎನ್ನುವುದು ಒಂದು ನಾಣ್ಯದ ಎರಡು ಮುಖಗಳ ಹಾಗೆ. ಜೀವನ ಎನ್ನುವ ನಾಣ್ಯದಲ್ಲಿ ಈ ಕಷ್ಟ ಸುಖ ಬರುತ್ತದೆ ಇರುತ್ತದೆ. ಸುಖನ ಯಾವ ಸುಖ ಕಾವ್ಯ, ನೀವೇ ಹೇಳಿ? ಮದುವೆ ಆದ ದಿನದಿಂದ ನೀವು ಯಾವ ಸುಖವನ್ನು ನೋಡ್ತಾ ಇದ್ದೀರಾ ಎಂದು ಕೇಳಿದಾಗ, ಯಾಕೆ, ನೀವು 1 ತಿಂಗಳು ಚೆನ್ನಾಗಿ ದುಡಿದಾಗ ನಾವು ಸುಖವನ್ನೇ ತಾನೇ ನೋಡಿದ್ದು. ಏನೋ ನೀವು ಜೀವನವನ್ನು ನೋಡುವ ರೀತಿಯೇ ಬೇರೆ, ಎಲ್ಲದನ್ನು ನಗುತ್ತಾ ಸ್ವೀಕರಿಸುತ್ತೀರಾ. ಆದರೆ ನಾನು ಹಾಗಲ್ಲ ಕಾವ್ಯ. ನೋಡಿ ಆರ್ಯನ್, ಎಲ್ಲರೂ ಒಂದೇ ರೀತಿಯಲ್ಲಿ ಇರೋಲ್ಲ, ಒಂದೇ ರೀತಿ ಯೋಚನೆ ಸಹ ಮಾಡೋಲ್ಲ. ಎಲ್ಲರೂ ವಿಭಿನ್ನ ಇರುತ್ತಾರೆ. ಈಗ ನೀವು ಇದೆಲ್ಲವನ್ನು ಬಿಟ್ಟು ಮುಂದೆ ಏನು ಮಾಡಬೇಕು ಎನ್ನುವುದನ್ನು ಯೋಚಿಸಿ. ಅತ್ತೆ ಮಾವನ ಬಳಿ ಕುಳಿತು ಅವರಿಗೆ ಸಮಾಧಾನ ಮಾಡಿ. ಮಗನಾದ ನೀವೇ ಹೀಗೆ ಕೂತುಕೊಂಡರೆ ಹೇಗೆ ಎಂದು ಹೇಳಿದಾಗ, ನೀವು ಹೇಳುತ್ತಾ ಇರೋದು ಸರಿನೇ ಕಾವ್ಯ ಎನ್ನುವನು. ಸರಿ, ತಿಂಡಿ ತಿನ್ನುವುದಕ್ಕೆ ಬನ್ನಿ ಎಂದು ಹೇಳಿ ಎದ್ದು ಹೋಗುತ್ತಿದ್ದವಳ ಕೈಯನ್ನು ಹಿಡಿದವನು, ತುಂಬ ಥ್ಯಾಂಕ್ಸ್ ಕಾವ್ಯ. ಈ ನೊಂದ ಮನಸ್ಸಿಗೆ ನಿಮ್ಮ ಮಾತಿನಿಂದ ನೆಮ್ಮದಿ ಸಿಕ್ಕಿತು ಎಂದು ಹೇಳಿದಾಗ ನಕ್ಕವಳು, ಇಲ್ಲಿ ಇರುವಷ್ಟು ದಿನ ಅಲ್ಲ, ಜೀವನ ಪೂರ್ತಿ ನೀವೆಲ್ಲ ಸಂತೋಷವಾಗಿರಬೇಕು ಅಂತ ನಾನು ಬಯಸುತ್ತೇನೆ. ಆರ್ಯನ್, ಅದಕ್ಕೆ ನಿಮ್ಮನ್ನೆಲ್ಲ ದುಃಖದಲ್ಲಿ ನೋಡುವುದಕ್ಕೆ ನನಗೆ ಆಗಲ್ಲ. ನಿಮ್ಮಿಂದ ಪ್ರೀತಿ ಸಿಗದೇ ಇರಬಹುದು, ಆದರೆ ಮರ್ಯಾದೆ ಗೆಳತನೆ ಸಿಕ್ಕಿದೆ. ಇನ್ನು ಮಾವ, ನಾನು ಅಶ್ವಿನಿ ಬೇರೆ ಅಂತ ನೋಡುವುದೇ ಇಲ್ಲ. ಇನ್ನು ಅತ್ತೆ ಅವರು ಸಹ ಈಗ ನನ್ನ ಮೇಲೆ ಪ್ರೀತಿ ತೋರಿಸುತ್ತಿದ್ದಾರೆ. ಇನ್ನು ಅಶ್ವಿನಿಯಿಂದನೂ ಪ್ರೀತಿ ಸಿಗುತ್ತಿದೆ. ಇಷ್ಟೆಲ್ಲ ಇದ್ದ ಮೇಲೆ ನಾನು ಹೋಗುವ ಮುಂಚೆ ನನ್ನ ಕೈಯಲ್ಲಿ ಆದಷ್ಟು ಏನಾದರೂ ಮಾಡಿ ಹೋಗಬೇಕು ಅಂತ ಇದ್ದೀನಿ. ಅಟ್ಲೀಸ್ಟ್ ಏನೂ ಇಲ್ಲ ಎಂದರೂ ಮಾತಿನಿಂದನಾದರೂ ಸಮಾಧಾನ ನೀಡಬೇಕು ಅಂತ ಎಂದು ಹೇಳಿದವಳು ಅವನಿಂದ ಕೈ ಬಿಡಿಸಿಕೊಂಡು ಅಲ್ಲಿಂದ ಹೋಗುವಳು. ಆರ್ಯನ್ಗೆ ಪದೇ ಪದೇ ಹೋಗುತ್ತೇನೆ ಎಂದು ಹೇಳಿದ ಮಾತುಗಳು ತುಂಬ ನೋವು ನೀಡುವುದು. ಆಕೆ ಹೋಗದಿದ್ದರೆ ಸಾಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವನು ತಿಂಡಿ ತಿನ್ನಲು ಹೊರಡುವನು. ತನ್ನ ಅಪ್ಪನ ಪಕ್ಕ ಬಂದು ಕುಳಿತ ಆರ್ಯನ್, ಅಪ್ಪ, ಒಬ್ಬ ಮಗನಾಗಿ ನಾನು ನಿಮಗೆ ಯಾವುದೇ ರೀತಿಯ ಖುಷಿ ನೀಡಲಿಲ್ಲ. ದುಡ್ಡು ಅಂಗಡಿಯೆಲ್ಲ ನನ್ನಿಂದ ಹಾಳಾಯಿತು. ಈಗ ಅದನ್ನು ನಾನೇ ಸರಿಪಡಿಸುತ್ತೇನೆ. ಆದರೆ ನೀವು ಅಮ್ಮ ಹೀಗೆ ಬೇಸರದಲ್ಲಿ ಇದ್ದರೆ ನನಗೆ ತುಂಬ ನೋವಾಗುತ್ತೆ ಅಪ್ಪ. ಎಲ್ಲವೂ ನನ್ನಿಂದ ಹಾಳಾಯಿತಲ್ಲ ಎನ್ನುವ ಗಿಲ್ಟ್ ನನ್ನ ಒಳಗಿನಿಂದನೇ ತಿನ್ನುತ್ತೆ ಎಂದಾಗ ಜಯದೇವರವರು ಅವನ ತಲೆಯನ್ನು ನೇವರಿಸಿ, ಹೋಗಲಿ ಬಿಡು, ಆಗಿದ್ದು ಆಗಿ ಹೋಯಿತು, ಏನು ಮಾಡುವುದಕ್ಕೆ ಆಗುತ್ತೆ, ಬೇಜಾರು ಮಾಡಿಕೊಳ್ಳಬೇಡ, ತಿಂಡಿ ತಿನ್ನು ಎಂದು ಹೇಳಿದವರು, ಕಾವ್ಯ, ನಿನ್ನಂತಹ ಒಳ್ಳೆಯ ಸೊಸೆ ಎಲ್ಲರಿಗೂ ಸಿಗಲ್ಲ ಕಣಮ್ಮ. ಏನೋ ನಾವು ಮಾಡಿದ ಪುಣ್ಯ ಕೆಲಸ ನೀನು ನಮಗೆ ಸಿಕ್ಕಿರೋದು ಎಂದು ಹೇಳಿದಾಗ, ಹಾಗೇನಿಲ್ಲ ಮಾವ. ಅಂದಹಾಗೆ ಮಾವ, ನಾನು ಇವತ್ತು ರಜೆ ತಗೊಂಡಿದ್ದೆ, ಆದರೆ ಸ್ವಲ್ಪ ಹೋಗಿ ಬರಬೇಕು ಎಂದಾಗ, ಸರಿ ಕಣಮ್ಮ, ಹೋಗು ಎನ್ನುವರು. ಎಲ್ಲರೂ ತಿಂಡಿ ತಿಂದು ಯೋಚಿಸುತ್ತಾ ಕುಳಿತಿರಬೇಕಾದರೆ ಕಾವ್ಯ ಬೆಳಗ್ಗೆ ಕಾಲ್ ಮಾಡಿ ಹೇಳಿದ್ದ ಕಾರಣ ಅಲ್ಲಿಗೆ ಸಂಗೀತ ಮತ್ತು ಮನೋಹರ್ ರವರು ಬರುವರು. ಆಫೀಸಿಗೆ ಹೋಗಲು ರೆಡಿಯಾಗಿ ಕಾವ್ಯ ಬಂದಾಗ ತನ್ನ ತಂದೆ ತಾಯಿಯನ್ನು ನೋಡಿ ಖುಷಿ ಪಡುವಳು. ಮನೋಹರ್ ಮತ್ತು ಸಂಗೀತ ಇಬ್ಬರಿಗೂ ಸಾಂತ್ವನ ಹೇಳುವರು. ಜಯದೇವರವರು, ತಾವೇ ನಮ್ಮನ್ನು ಕ್ಷಮಿಸಿಬಿಡಿ, ಬಿಸ್ನೆಸ್ಗೆ ಅಂತ ಕೊಟ್ಟಿದ್ದ ದುಡ್ಡು ಎಲ್ಲವೂ ಹಾಳಾಯಿತು ಎಂದು ಹೇಳಿದಾಗ ಅವರಿಗೆ ಏನೂ ಅರ್ಥವಾಗದೆ ನೋಡುವರು. ಆಗ ಕಾವ್ಯ ಮುಖ ನೋಡಿದಾಗ, ಮಾವ, ಅದನ್ನು ನಾನು ಹೇಳುತ್ತೇನೆ, ನೀವು ಆರಾಮಾಗಿರಿ ಎಂದು ಹೇಳಿ ತನ್ನ ಅಪ್ಪ ಅಮ್ಮನಿಗೆ ಕಣ್ಣಿನಿಂದಲೇ ಸನ್ನೆ ಮಾಡಿದಳು.
ಮತ್ತೊಮ್ಮೆ ದುಡ್ಡಿನ ವಿಷಯ ಎಲ್ಲರ ಮುಂದೆ ಹೇಳಿದರೆ ಆರ್ಯನ್ ಎಲ್ಲಿ ಬೇಸರ ಮಾಡಿಕೊಳ್ಳುವನೋ ಎಂದು ಹಾಗೆ ಹೇಳಿರುವಳು. ಸ್ವಲ್ಪ ಸಮಯ ಮಾತನಾಡಿದವರು ಹೊರಡುವರು. ಕಾವ್ಯ ತನ್ನ ಅಪ್ಪನಿಗೆ ಡ್ರಾಪ್ ಕೊಡಲು ಹೇಳಿ ಅವರ ಜೊತೆ ಹೋಗುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.